ಯಾವುದೇ ಕಾರಣಕ್ಕೂ ಇಂತಹ ಮನಸ್ಥಿತಿಯ ಸ್ತ್ರೀಯರನ್ನು ಮದುವೆಯಾಗಬೇಡಿ. ಮನೆಗೆ ದೋಷ ತಪ್ಪಿದ್ದಲ್ಲ, ದಾಂಪತ್ಯಕ್ಕೆ ತುಂಬ ಜಗಳಗಳಾಗುತ್ತೆ. ಮದುವೆಯಾದ ಹುಡುಗ ತಾನೇ ಸತ್ತೋಗ್ಬಿಡ್ತಾನೆ. ಅಂಥ ಒಂದು ಕೆಟ್ಟ ಮನಸ್ಥಿತಿಯ ಸ್ತ್ರೀಯರನ್ನು ಮದುವೆಯಾಗಬೇಡಿ. ಅವರ ಲಕ್ಷಣಗಳು ಹೇಗಿರುತ್ತೆ, ಅವರು ಯಾರು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಿದ್ಧಿ ಮಂತ್ರಂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ. ನೀವು ಮದುವೆಯಾಗೋದಕ್ಕೆ ಜಾತಕಗಳ ವಿಶ್ಲೇಷಣೆಗಳು ಆಗಬೇಕು ಅನ್ನುವುದಾದರೂ ಕೂಡ ನೀವು ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ, ಅವರೇ ನಿಮಗೆ ಪರಿಪೂರ್ಣವಾಗಿ ಜಾತಕ ವಿಶ್ಲೇಷಣೆಗಳನ್ನು ಮಾಡಿ ಇವರನ್ನ ಮದುವೆ ಆಗಬಹುದು ಆಗಬಾರದು ಅಂತ ನಿಮಗೆ ಪರಿಹಾರ ಹೇಳ್ತಾರೆ. ತುಂಬ ಜನ ಇವರಿಂದ ಪರಿಹಾರ ಪಡೆದು ಅತ್ಯುತ್ತಮವಾದ ದಾಂಪತ್ಯ ಜೀವನವನ್ನು ನಡೆಸುತ್ತಿದ್ದಾರೆ. ಎಂತಹ ಮನಸ್ಥಿತಿಯ ಹೆಣ್ಣು ಮಕ್ಕಳನ್ನು ಮದುವೆ ಆದರೆ ದೋಷಗಳು ಇರುತ್ತದೆ ಮತ್ತು ಇವರು ಮನೆಗೆ ಒಳ್ಳೆಯವರಲ್ಲ ಅಂತ ಹೇಳೋದಾದರೆ, ಮೊದಲನೇದಾಗಿ ತುಂಬ ಜಗಳ ಗಂಟಿ ಆಗಿರುವಂತಹ ಹೆಂಗಸು, ಮಾತೆತ್ರ ಕೆಟ್ಟ ಕೆಟ್ಟ ಮಾತುಗಳನ್ನು, ಸೊಂಟದಿಂದ ಕೆಳಭಾಗದ ಮಾತುಗಳನ್ನು ಆಡುವಂತಹ ಹೆಣ್ಣು ಮಕ್ಕಳು, ಬಜಾರತನದ ಹೆಣ್ಣು ಮಕ್ಕಳು ಮನೆಗೆ ಶ್ರೇಯಸ್ಕರ ಅಲ್ಲ. ಯಾಕೆ ಅಂದರೆ ಅವರ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರುತ್ತಾಳೆ. ಯಾವ ಮನೆಯಲ್ಲಿ ಪೂಜ್ಯ ಭಾವನೆ ಇರುವುದಿಲ್ಲವೋ, ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳು ಕೆಟ್ಟ ಮಾತುಗಳನ್ನು ಆಡುತ್ತಾರೋ ಅವರ ಮನೆಯಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ. ಇನ್ನು ಎರಡನೆಯದಾಗಿ, ಮನೆ ಶುದ್ಧವಾಗಿ ಇಟ್ಟುಕೊಳ್ಳದೆ ಇರುವಂತಹ ಹೆಣ್ಣು ಮಕ್ಕಳು. ಹೌದು, ದೇವರು ಮನೆಯಲ್ಲಿರಬೇಕು ಅಂತಂದರೆ ಮನೆ ಶುದ್ಧವಾಗಿರಬೇಕು. ಲಕ್ಷ್ಮಿ ಮನೆಯಲ್ಲಿ ನೆಲೆಸಿರಬೇಕು ಅಂತಂದರೆ ಮನೆ ಶುದ್ಧವಾಗಿ ಇರಬೇಕು. ಇವರು ಯಾವಾಗಲೂ ಶುದ್ಧವಾಗಿ ಕೊಳಕ್ತನ ಇದ್ದಾಗ, ಗಲೀಜುತನ ಇದ್ದಾಗ ಆ ಹೆಣ್ಣು ಮಕ್ಕಳು ಸ್ನಾನನೇ ಸರಿಯಾಗಿ ಮಾಡಲ್ಲ. ಕೇವಲ ಅವರದ್ದು ಮಾತ್ರ ಅವ್ರು ನೋಡ್ಕೋತಾರೆ. ಯಾವಾಗಲೂ ತಿನ್ನೋದು, ಮಲಗೋದು, ಬಾಯಿಗೆ ಬಂದಂಗೆ ಅತ್ತೆ ಮಾವನ್ನ ನಿಂದಿಸೋದು, ಜಗಳ ಆಡೋದು. ಇಂತಹ ಮನಸ್ಥಿತಿಯ ಹೆಣ್ಣು ಮಕ್ಕಳಿದ್ದಾಗ ಆ ಮನೆಯಲ್ಲೂ ಕೂಡ ಲಕ್ಷ್ಮಿ ನೆಲೆಸುವುದಿಲ್ಲ. ಇನ್ನು ಮೂರನೆಯದಾಗಿ, ಧೂಮಪಾನ, ಮದ್ಯಪಾನ ಮಾಡುವಂತಹ ಮಹಿಳೆಯರು, ಅದರಲ್ಲಿಯೂ ಪರಪುರುಷರ ಸಹವಾಸಗಳು ಮಾಡುತ್ತಿರುವ ಹೆಂಗಸರು ಮದುವೆಯಾದರೆ ನಿಮ್ಮ ಜೀವನ ನರಕ. ಇಂತಹ ಮನಸ್ಥಿತಿಯ ಹೆಣ್ಣು ಮಕ್ಕಳು ಮನೆಗೆ, ಅದರಲ್ಲೂ ಸಾಂಪ್ರದಾಯಿಕ ಕುಟುಂಬಕ್ಕೆ ಸರಿ ಹೊಂದುವುದಿಲ್ಲ. ಇಂಥವ್ರನ್ನ ಈಗಾಗಲೇ ಮದುವೆ ಆಗೋಗ್ಬಿಟ್ಟಿದ್ದೀನಿ ಗುರುಗಳೇ, ಮದುವೆ ಆದಮೇಲೆ ಕಟ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಇಟ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ತುಂಬ ಸಮಸ್ಯೆ ಆಗೋಗಿದೆ, ಇದರಿಂದ ಏನಾದರೂ ಮುಕ್ತಿ ಕೊಡಿ ಅಂತ ಕೇಳಿದ್ರೆ, ಅಂತಹ ಹೆಣ್ಣು ಮಕ್ಕಳನ್ನು ಕೂಡ ಸರಿಪಡಿಸಿ ನಿಮ್ಮ ಮನೆಯ ಗೃಹಿಣಿಯಾಗೆ ಇಟ್ಟುಕೊಳ್ಳಲು ಅನೇಕ ಮಾರ್ಗಸೂಚನೆಗಳು ಇದೆ. ಅದಕ್ಕಾಗಿ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ, ಒಳ್ಳೆಯದಾಗುತ್ತೆ.